ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ ನಾವು ಒಂದು ಹೊಸ ಲೆಸನ್ ಸ್ಟಡಿ ಮಾಡ್ತೀವಿ, ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್. ಸೊ ಫಸ್ಟ್ ಪಾಯಿಂಟ್, ರಾಬರ್ಟ್ ಹುಕ್, ಕಾರ್ಕ್ ಆಫ್ ಎ ಟ್ರೀ, ಆಮೇಲೆ ನೆಕ್ಸ್ಟ್ ಮೈಕ್ರೋಸ್ಕೋಪು, ಅಬ್ಸರ್ವ್ಡ್ ಸ್ಮಾಲ್ ಬಾಕ್ಸ್ ಕಾಲ್ಡ್ ಆಸ್ ಎ ಸೆಲ್, ಆ್ಯಂಡ್ ದ ಸೆಲ್ ಈಸ್ ಡಿರೈವ್ಡ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ಲಿಟಲ್ ರೂಮ್. ಇಷ್ಟು ಈ ಪಾಯಿಂಟ್ ನಿಮ್ಗೆ ಗೊತ್ತಾಯ್ತು. ಇದು ಏನಿದ್ರ ಮೀನಿಂಗ್ ಅಂತ ನೋಡೋದಾದ್ರೆ, ಫಸ್ಟ್ ನೋಡಿಲ್ಲಿ ಈ ರಾಬರ್ಟ್ ಹುಕ್ ಅನ್ನೋ ವ್ಯಕ್ತಿ ಐತಲ್ಲ, ಕಾರ್ಕ್ ಆಫ್ ಎ ಟ್ರೀನ ತೊಗೊಂಡ. ಕಾರ್ಕ್ ಆಫ್ ಎ ಟ್ರೀ ಅಂದ್ರೆ ಸಿಂಪಲ್ ಆಗಿ, ಕಾರ್ಕ್ ಅಂದರೆ ಗಿಡ ಇರ್ತೈತಲ್ಲ, ಇದು ಸಿಂಪಲ್ ತೊಗೋರಿ, ಇದು ಗಿಡ. ಅದೇ ಗಿಡದ ಮೇಲೆ ಹಿಂಗೆ ಶೆಪ್ಪೆ ಬೆಳೆದಿರ್ತೈತಿ, ನಿಮ್ಗೆ ಗೊತ್ತೈತಲ್ಲ, ಉದುರ್ತಿರ್ತೈತಿ. ಅದಕ್ಕೈತೆ ನಾವು ಕಾರ್ಕ್ ಆಫ್ ಎ ಟ್ರೀ ಅಂತ ಕರಿತೀವಿ. ಆ ಕಾರ್ಕ್ ಆಫ್ ಎ ಟ್ರೀ ತೊಗೊಂಡು ಏನು ಮಾಡಿದವ, ಮೈಕ್ರೋಸ್ಕೋಪ್ದಾಗ ನೋಡಿದ. ಹೌದಾ, ಅವು ಮೈಕ್ರೋಸ್ಕೋಪ್ದಾಗ ಆ ಕಾರ್ಕ್ ಆಫ್ ಎ ಟ್ರೀನ ಇಟ್ಟು ನೋಡಿದಾಗ ಅವ್ನಿಗೆ ಏನು ಕಾಣ್ತಂದ್ರೆ, ಸಣ್ಣ ಸ್ಮಾಲ್ ಬಾಕ್ಸ್ ಕಾಣಿದು. ಸಣ್ಣ ಸ್ಮಾಲ್ ಬಾಕ್ಸ್ ಕಾಣಿದು. ಆ ಸ್ಮಾಲ್ ಬಾಕ್ಸಿಗೆ ನಾವು ಏನಂತ ಕರೆದಂದ್ರೆ ಅವ ಸೆಲ್ ಅಂತ ಕರೆದ. ಹೌದಾ, ಸೆಲ್. ಈ ಸೆಲ್ ಅನ್ನೋ ವರ್ಡ್ ಎಲ್ಲಿಂದ ತೊಗೊಂಡಾರಂದ್ರೆ, ಲ್ಯಾಟಿನ್ ಭಾಷೆಯಿಂದ ಈ ಸೆಲ್ ಅನ್ನೋ ಪದಾನ ತೊಗೊಂಡಾರ. ಈ ಸೆಲ್ಲದ ಮೀನಿಂಗ್ ಏನಂದ್ರೆ ಲಿಟಲ್ ರೂಮ್ ಅಂತ ಅರ್ಥ. ಏನಂದ್ರೆ ಲಿಟಲ್ ರೂಮ್. ಏನು ಮಾಡಿದ ರಾಬರ್ಟ್ ಹುಕ್, ಏನು ಮಾಡಿದ, ಕಾರ್ಕ್ ಆಫ್ ಎ ಟ್ರೀ. ಕಾರ್ಕ್ ಆಫ್ ಎ ಟ್ರೀ ಅಂದರೆ ಗಿಡ. ಇದ್ರ ಗಿಡದ ಮೇಲೆ ಹಿಂಗೆ ಇದೊಂದು ದೊಡ್ಡ ಗಿಡ ಅಂತ ತಿಳ್ಕೊರಪ್ಪ. ಈಗ ಸಿಂಪಲ್ಲಾಗಿ ಗಿಡ ಹೆಂಗಿರ್ತೈತಿ ನಿಮ್ಗೆ ಗೊತ್ತಿರ್ತೈತಿ. ಈ ಗಿಡದ ಮೇಲೆ ಹಿಂಗೆ ಉದುರ್ತಿರ್ತೈತಲ್ಲ ಶೆಪ್ಪಿ ಸ್ವಲ್ಪ, ಅದೇ ಕಾರ್ಕ್. ಸಿಂಪಲಾಗಿ ಆ ಕಾರ್ಕ್ ಆಫ್ ಎ ಟ್ರೀನ ಸ್ವಲ್ಪ ಸ್ಮಾಲ್ ಸೆಕ್ಷನ್ ತೆಗೆದು ಮೈಕ್ರೋಸ್ಕೋಪ್ದಾಗ ನೋಡಿದ. ಅವ್ನು ನೋಡಿದಾಗ ಸಣ್ಣ ಬಾಕ್ಸ್ ಕಂಡು. ಹೌದಾ, ಆ ಸಣ್ಣ ಬಾಕ್ಸ್ ಕಂಡ. ಆ ಸಣ್ಣ ಬಾಕ್ಸ್ ಅಂದ್ರೆ ಅದೊಂದು ಸಿಂಗಲ್ ಯೂನಿಟ್. ಹೌದಾ, ಈಗ ಹಿಂಗೆ ನೋಡಿ, ಇದೊಂದು ಸಣ್ಣ ಬಾಕ್ಸ್ ಅಂದರೆ ಇದೊಂದು 1 ಯೂನಿಟ್. ಇದು ಎರಡನೇ ಹಿಂಗೆ ಇದೊಂದು 1 ಯೂನಿಟ್. ಹೌದಾ, ಒಂದು ಸ್ಮಾಲ್ ಬಾಕ್ಸ್ ಕಂಡ. ಅದಕ್ಕೆ ಸೆಲ್ ಅಂತ ಹೆಸರಿಟ್ಟ. ಆ ಸೆಲ್ಲನ್ನು ಪದ ಎಲ್ಲಿಂದ ತೊಗೊಂಡಂದ್ರವ, ಲ್ಯಾಟಿನ್ ಭಾಷೆಯಿಂದ ತೊಗೊಂಡ. ಆ ಸೆಲ್ಲನ್ನು ಪದದ ಅರ್ಥ ಏನಂದ್ರೆ, ಇಲ್ಲಿ ನೋಡ್ಬೋದು, ಲಿಟಲ್ ರೂಮ್. ಹೌದಾ, ಲಿಟಲ್ ರೂಮ್ ಅಂದ್ರೆ ಸಣ್ಣ ಒಂದು ರೂಮ್ ಇದ್ದಂಗೆ ಅದ್ರೊಳಗೆ ಇದ್ದು ಅಂತ ಅವ್ನು ಕಾಣ್ತು. ಅದಕ್ಕೆ ಸೆಲ್ ಅಂತ ಅಂದ. ಸಿಂಪಲಾಗಿ ಯಾರು, ರಾಬರ್ಟ್ ಹುಕ್. ನೆಕ್ಸ್ಟ್ ನೋಡಿಲ್ಲ, ಸೊ ದ ಸೆಲ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಬೈ ದಿ ರಾಬರ್ಟ್ ಹುಕ್. ಈಗ ನಮ್ಗೆ ಗೊತ್ತಾಯ್ತು ಸೆಲ್ ಯಾರು ಫಸ್ಟ್ ಡಿಸ್ಕವರ್ ಮಾಡಿದ್ರು, ರಾಬರ್ಟ್ ಹುಕ್ ಡಿಸ್ಕವರ್ ಮಾಡಿದ. ಅವು ಎಲ್ಲಿಂದ ಡಿಸ್ಕವರ್ ಮಾಡಿದ, ಕಾರ್ಕ್ ಆಫ್ ಎ ಟ್ರೀ ಒಳಗೆ ಫಸ್ಟ್ ಒಂದು ಸ್ಮಾಲ್ ಬಾಕ್ಸ್ ಕತೆ ನೋಡಿದ. ಅದಕ್ಕೆ ಸೆಲ್ ಅಂತ ಹೆಸರಿಟ್ಟ. ಆ ಸೆಲ್ಲನ್ನು ಪದನ ಲ್ಯಾಟಿನ್ ವರ್ಡ್ದಿಂದ ತೊಗೊಂಡ. ಅದರ ಅರ್ಥ ಲಿಟಲ್ ರೂಮ್ ಅಂತ ಅರ್ಥ. ಹೌದಾ, ಸೊ ದ ಸೆಲ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಬೈ ರಾಬರ್ಟ್ ಹುಕ್ ಇನ್ ದ ಇಯರ್ 1665. ಹೌದಾ, 1665 ಅಂದರೆ 1665 ಒಳಗೆ ಅವಾಯ್ತಲ್ಲ ಫಸ್ಟ್ ಮೈಕ್ರೋಸ್ಕೋಪ್ದಾಗ ನೋಡಿದ. ಅವಾಗ ಅದಕ್ಕೆ ಸೆಲ್ ಅಂತ ಹೆಸರಿಟ್ಟ. ಅಂದರೆ ಸೆಲ್ ಫಸ್ಟ್ ಡಿಸ್ಕವರ್ ಮಾಡಿದವರು ಯಾರು, ರಾಬರ್ಟ್ ಹುಕ್. ಆ್ಯಂಡ್ ಹಿ ಕೇಮ್ ಟು ನೋ ದ್ಯಾಟ್ ದ ಸೆಲ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಲೈಫ್. ಸ್ಮಾಲೆಸ್ಟ್ ಯೂನಿಟ್ ಅಂದರೆ ಏನು? ಈಗ ನಮ್ಮನ್ನ ತಗೋರಿ, ಈಗ ನಾವು ಮನುಷ್ಯರದೀವಿ. ಹೋದ ನಾವು ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್. ಮಲ್ಟಿ ಅಂದರೆ ಡಬಲ್, ಅಂದರೆ ಎರಡಕ್ಕಿಂತ ಜಾಸ್ತಿ ಅಂದ್ರೆ ಮಲ್ಟಿ ಅಂತ ಅಂತೀವಿ. ಸೆಲ್ಯುಲರ್ ಅಂದ್ರೆ ಏನು, ಸೆಲ್. ಹೌದಾ, ಭಾಳಷ್ಟು ಸೆಲ್ಗಳು ಸೇರಿ ನಾವಾಗಿವಿ. ಹೌದಾ, ಹಂಗೆ ಐತಲ್ಲ, ಭಾಳಷ್ಟು ಸೆಲ್ಗಳು ಸೇರಿ ನಾವಾಗಿವಿ. ಅಂದರೆ ಈಗ ಒಟ್ಟಾರೆ ನಮ್ದು ದೊಡ್ಡ ಶರೀರ ಆಗ್ಬೇಕಂದ್ರೆ ಸಣ್ಣದು ಯೂನಿಟ್ ಯಾವುದು ಅಂದ್ರೆ ಸೆಲ್ ಅಂತ ಕರಿಬೋದು. ಹೌದಾ, ಭಾಳಷ್ಟು ಸೆಲ್ ಸೇರಿ ಏನಕ್ಕವು ಆರ್ಗನ್ ಆಕತಿ. ಆರ್ಗನಿಂದ ಮುಂದೆ ಬಾಡಿ ಎಲ್ಲ ಡೆವಲಪ್ ಆಕತಿ. ಒಟ್ಟಾರೆ ಏನು ಹೇಳಕ್ಕಂತಂದ್ರೆ, ರಾಬರ್ಟ್ ಹುಕ್ ಏನಂದ, ಸೆಲ್ ಸ್ಮಾಲೆಸ್ಟ್ ಯೂನಿಟ್ ಲೈಫ್. ಒಂದು ಪ್ರತಿಯೊಂದು ಜೀವಿದ್ದು ಅತ್ಯಂತ ಸಣ್ಣ ಭಾಗ ಯಾವುದಂತ ಕೇಳಿದ್ರೆ ಸೆಲ್ ಅಂತ ಕರೆದವ. ಅದು ಸ್ಮಾಲೆಸ್ಟ್ ಯೂನಿಟ್, ಅತ್ಯಂತ ಚಿಕ್ಕಕಣ. ಆಮೇಲೆ ನೋಡಿಲಿ, ನೆಕ್ಸ್ಟ್ ನಿಮ್ಮ ಬುಕ್ ಒಳಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟರು, ಆನಿಯನ್. ಹೌದಾ, ಒಂದು ಉಳ್ಳಾಗಡ್ಡಿ ತೊಗೊಂಡು ಒಂದು ಸೆಕ್ಷನ್ ತೆಗೆದಾಗ ಅದ್ರೊಳಗೆ ಹೆಂಗೆ ಕಾಣ್ತಾವೆ ಸೆಲ್ಸ್ ಅಂತ ತೊಗೊಂಡಾರೆ. ಈಗ ಫಸ್ಟ್ ಒಂದು ಉಳ್ಳಾಗಡ್ಡಿ ತೊಗೋದು, ಅದನ್ನ ಸೆಕ್ಷನ್ ತೆಗಿತೀವಿ. ಸೆಕ್ಷನ್ ತೆಗೆದ್ಮೇಲೆ 2 ಭಾಗ ಹಾಕೋ. ಹೌದಾ, ಒಂದು ಭಾಗ ಇಟ್ಟುಬಿಟ್ರೆ ಅದು ಬ್ಯಾಡ್ ನಮ್ಗೆ. ಈಗ ಇನ್ನೊಂದು ಭಾಗ ಇರ್ತದಲ್ಲ, ಅದ್ರ ಮ್ಯಾಲೆ ಹಿಂಗೆ ಶೆಪ್ಪಿ ತೆಗಿತೀವಿ. ಶೆಪ್ಪಿ ಅಂದ್ರೆ ಅದು ಆ ಶೆಪ್ಪಿ ಅಲ್ಲ, ಒಳಗಿನ ಪೂರ ಪುಡಿ ಹಾಕತ್ತದಲ್ಲ, ಇನ್ನೊಂದು ಲೇಯರ್ ಬರ್ತದೆ ನೋಡಿ, ಆ ಲೇಯರ್ ತೊಗೊತೀವಿ. ಆ ಲೇಯರ್ ಏನು ತೆಗೆದಿರ್ತೀವಿ ಒಳಗಿಂದ ಅಂದ್ರೆ ಕಾನ್ಕೇವ್ ಪಾರ್ಟ್ ಅಂದ್ರೆ ನಿಮ್ಗೆ ಗೊತ್ತೈತೆ ಅನ್ಕೋತೀನಿ. ಇಲ್ಲರ ಒಂದು ನಿಮಿಷ. ಇಲ್ಲಿ ಹೆಡ್ಸೆಟ್ ಐತಿ, ನೀವು ನೋಡ್ಬೋದು. ಒಳಗಡೆ ಶೆಪ್ಪಿ ತೆಗೆದಂದ್ರೆ ಮ್ಯಾಲೆ ಹಿಂಗೆ ಇರ್ತದೆ. ಇದ್ರ ಒಳಗೆ ಒಂದು ಲೇಯರ್ ಇರ್ತದೆ ನೋಡಿ, ಕಾನ್ಕೇವ್ ಪಾರ್ಟ್ ಗತೆ ಇರ್ತದೆ. ಈ ಲೇಯರನ್ನು ನಾವು ತೆಗೆದು ನಾವು ಮೈಕ್ರೋಸ್ಕೋಪ್ದಾಗ ಇಟ್ಟು ನೋಡಿದಂದ್ರೆ ನಮ್ಗೆ ಸೆಲ್ಸ್ ಹಿಂಗೆ ಕಾಣ್ತಾವೆ. ಅರ್ಥ ಆಯ್ತಾ? ಅದರೊಳಗೆ ನಾವು ಮೈಕ್ರೋಸ್ಕೋಪ್ದಾಗ ಇಟ್ಟು ನೋಡಿದಾಗ ಸಣ್ಣ ಒಂದೊಂದು ಬಾಕ್ಸ್ ಕಾಣ್ತಾವೆ. ಈ ಸಣ್ಣ ಏನು ಸಿಂಗಲ್ ಬಾಕ್ಸ್ ಅದಲ್ಲ, ಇಲ್ಲಿ ನೋಡಿ ನಾ ಏನು ತಿಳತ್ನಲ್ಲ, ಇದು ಒಂದು ಸೆಲ್. ಇದ್ರ ಬಾಜು ಇದು 2ನೇ ಸೆಲ್. ಹಿಂಗೆ ಭಾಳಷ್ಟು ಸೆಲ್ಗಳು ಸೇರೇನಕ್ಕೋ ಟಿಶ್ಯೂ ಆಕೈತಿ. ಇದು ನಿಮ್ಗೆ ಗೊತ್ತೈತಿ. ಇದು ಸಿಂಗಲ್ ಸೆಲ್. ಇದೊಂದು ಬಾಕ್ಸ್ ಏನು ಕಾಣತ್ತೈತಿ, ಇದು ಸಿಂಗಲ್ ಸೆಲ್. ಹೌದಾ,
ಈ ಒಂದು ಸಿಂಗಲ್ ಸೆಲ್ ಒಳಗೆ ಏನೇನು ಇರ್ತೈತೆ ಅಂದ್ರೆ ಹೊರಗೆ ಸೆಲ್ ವಾಲ್ ಇರ್ತೈತಿ. ಸಾರಿ, ಇದೊಂದು ಸಿಂಗಲ್ ಬಾಕ್ಸ್. ಇದು ಹೊರಗೆ ಏನಿರ್ತೈತಿ, ಒಂದು ಸೆಲ್ ವಾಲ್ ಇರ್ತೈತಿ. ಅದಾದಮೇಲೆ ಇದ್ರೊಳಗೊಂದು ಡಾಟ್ ಗಟ್ಟಲೆ ನಿಮ್ಗೆ ಕಾಣತೈತಲ್ಲ, ಇದೇ ನ್ಯೂಕ್ಲಿಯಸ್. ಇದ್ರೊಳಗೆ DNA ಮೆಟೀರಿಯಲ್ ಇರ್ತೈತಿ. ಈ ನ್ಯೂಕ್ಲಿಯಸ್ ಎದ್ರೊಳಗೆ ಸಸ್ಪೆಂಡ್ ಅಂದ್ರೆ ಎದ್ರೊಳಗೆ ತೇಲಾಡ್ತೈತೆ ಅಂದ್ರೆ ಈ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಅಂದ್ರೆ ಫ್ಲೂಯಿಡ್ ಗತಿ ಕೆಮಿಕಲ್ ಐತಿ, ಹೌದಾ? ಈ ಸೆಲ್ ಒಳಗೆ ಆ ಫ್ಲೂಯಿಡ್ ಗತಿ ಕೆಮಿಕಲ್ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ, ಹೌದಾ? ಈ ನಡು ಏನಿದ್ದು ನ್ಯೂಕ್ಲಿಯಸ್, ಅದರೊಳಗೆ DNA ಇರ್ತೈತಿ. ಇದು ಒಂದು ಪೂರ ಪರ್ಟಿಕ್ಯುಲರ್ ಏನದೊಂದು ಸೆಲ್, ಅರ್ಥತಾ? ಇದು ಯಾವಾಗ ನಾವು ಐತ್ಲ ಮೈಕ್ರೋಸ್ಕೋಪ್ ಒಳಗೆ ಆನಿಯನ್ ಪೀಲ್ ತೆಗೆದು ನೋಡಿದಾಗ ಹಿಂಗೆ ಇರ್ತೈತಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸ್ಮಾಲೆಸ್ಟ್ ಸ್ಟ್ರಕ್ಚರ್ ದ್ಯಾಟ್ ವಿ ಸಿ ಇನ್ ದ ಆನಿಯನ್ ಪೀಲ್ ಇಸ್ ಸೆಲ್, ಹೌದಾ? ಇದು ಆನಿಯನ್ ಪೀಲ್ ಅಂದರೆ ಶೇಪ್. ಅದು ತೆಗೆದು ನಾವು ನೋಡಿದಾಗ ಅತ್ಯಂತ ಸಣ್ಣ ಕಣ ಯಾವುದು ಅಂತ ಹೇಳಿದ್ವಿ, ಸೆಲ್. ಇದೆಲ್ಲ ಸಣ್ಣ ಕಣ, ಹೌದಲ್ಲ? ಅತ್ಯಂತ ಸಣ್ಣ ಕಣ ಸೆಲ್ ಅಂತ ಹೇಳಿದ. ನೋಡಿ, ದೀಸ್ ಸ್ಮಾಲೆಸ್ಟ್ ಸ್ಟ್ರಕ್ಚರ್ ಅಂದರೆ ಯಾವುದು, ಸೆಲ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಬಿಗ್ ಸ್ಟ್ರಕ್ಚರ್ ಲೈಕ್ ಎ ಆನಿಯನ್ ಬಲ್ಬ್. ಆನಿಯನ್ ಬಲ್ಬ್ ಅಂದ್ರೆ ಹುಳಾಗಡ್ಡಿ ಅಂತ ಅರ್ಥ, ಹೌದಾ? ಈ ಸ್ಮಾಲ್ ಒಂದೊಂದು ಸೆಲ್ಗಳು ಸೇರಿ ಏನಾಕತಿ, ಭಾಳಷ್ಟು ಸೆಲ್ಗಳು ಸೇರಿ ಒಂದು ಹುಳಾಗಡ್ಡಿ ಹಾಕತಿ, ಹೌದಾ? ನೆಕ್ಸ್ಟ್ ನೋಡಿ, ಸೆಲ್ಸ್ ಆಫ್ ಆಲ್ ಆನಿಯನ್ ಪೀಲ್ ಅಂದ್ರೆ ಇವೆಲ್ಲ ಆನಿಯನ್ ಅಂದರೆ ಉಳ್ಳಾಗಡ್ಡಿ ಶೇಪ್ ಐತಲ್ಲ, ಎಲ್ಲದ್ರೊಳಗೂ ಆ ಸೆಲ್ಸ್ ಐತಲ್ಲ ಸೇಮ್ ರಿಗಾರ್ಡ್ಲೆಸ್ ಆಫ್ ದಿ ಸೈಜ್ ಆಫ್ ದಿ ಆನಿಯನ್ ಬಲ್ಬ್. ಅಂದರೆ ಇಲ್ಲಿ ಏನು ಪಾಯಿಂಟ್ ಅಂದರೆ, ಎರಡು ಉಳ್ಳಾಗಡ್ಡಿ ತೊಗೊಂತಿರು, ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೋರಿ, ಒಂದು ಸಣ್ಣ ಉಳ್ಳಾಗಡ್ಡಿ ತೊಗೋರಿ. ಎರಡರೊಳಗೂ ನೀವು ಸೆಕ್ಷನ್ ತೆಗೆದು ಮೈಕ್ರೋಸ್ಕೋಪ್ದಾಗ ಉಳ್ಳಾಗಡ್ಡಿ ಶೆಪ್ಪಿ ನೀವು ನೋಡಿದಾಗ ಅಂದ್ರೆ ಆನಿಯನ್ ಪೀಲ್ ನೀವು ನೋಡಿದಾಗ ಎರಡೂ ಕಡೆ ಸೆಲ್ಗಳು ಸ್ಟ್ರಕ್ಚರ್ ಸೇಮೇ ಇರ್ತಾವೆ, ಹೌದಾ? ಈಗ ನಾವು ಉಳ್ಳಾಗಡ್ಡಿನ ತೆಗೆದು ನೋಡಿದಾಗ ಇದ್ರೊಳಗೆ ಹೆಂಗೆ ಸ್ಟ್ರಕ್ಚರ್ ಐತಲ್ಲ, ಇದು ಒಂದು ಸೆಲ್, ಹೌದಾ? ಇದ್ರೊಳಗೆ ಇದು ಹೆಂಗೆ ಸ್ಟ್ರಕ್ಚರ್ ಐತಲ್ಲ, ಇನ್ನೊಂದು ದೊಡ್ಡ ಉಳ್ಳಾಗಡ್ಡಿ ತಗೋ, ಸಣ್ಣ ಉಳ್ಳಾಗಡ್ಡಿ ತಗೋ, ಅದರೊಳಗೂ ಸೇಮ್ ಇದೇ ಸ್ಟ್ರಕ್ಚರ್ ಇರ್ತೈತಿ. ಸ್ಟ್ರಕ್ಚರ್ ಅಂದ್ರೆ ಆಕಾರ ಸೇಮ್ ಒಂದೇ ಇರ್ತೈತೆ ಅಂತ ಹೇಳತ್ತಾರ ಅವ್ರು. ಇಲ್ಲಿ ಉಳ್ಳಾಗಡ್ಡಿ ದೊಡ್ಡದಾತು, ಉಳ್ಳಾಗಡ್ಡಿ ಸಣ್ಣದಾತು ಅಂದ್ರೆ ಸ್ಟ್ರಕ್ಚರ್ ಚೇಂಜ್ ಆಗಲ್ಲ, ಸ್ಟ್ರಕ್ಚರ್ ಶೇಪ್ ಸೇಮ್ ಇರ್ತೈತಿ, ಅರ್ಥಾಯ್ತಾ? ನೆಕ್ಸ್ಟ್ ನೋಡಿ, ಇನ್ನೊಬ್ಬ ವ್ಯಕ್ತಿ ಲ್ಯೂ ವೆನ್ ಹೋಕ್, ಹೌದಾ? ಲ್ಯೂ ವೆನ್ ಹೋಕ್ ಇವೇನು ಮಾಡಿದ, in the year 1674 discovered the free living cell in the pond water for the first time. ಯಾವ ಸಲ ಫ್ರೀ ಲಿವಿಂಗ್ ಸೆಲ್, ಯಾರವ? ಲ್ಯೂ ವೆನ್ ಹೋಕ್. ಈ ಲ್ಯೂ ವೆನ್ ಹೋಕ್ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡಿದ, 1674 ಒಂದು ಪಾಂಡಿಗೆ ಹೋಗಿದ್ದ. ಪಾಂಡ್ ಅಂದ್ರೆ ಒಂದು ಸಣ್ಣ ಕೆರೆ ಹೋಗಿದ್ದ. ಅಲ್ಲಿ ಏನು ಮಾಡಿದ, ಒಂದು ಫ್ರೀ ಲಿವಿಂಗ್ ಸೆಲ್ಲನ್ನು ನೋಡಿದ. ಅಂದ್ರೆ ವಾಟರ್ ಸ್ಯಾಂಪಲ್ ತಂದು ಎಲ್ಲ ನೋಡಿರ್ತಾರೋ. ಫ್ರೀ ಲಿವಿಂಗ್ ಸೆಲ್, ಫ್ರೀ ಅಂದ್ರೆ ಏನು, ಓಪನ್ ಆಗಿ. ಇದು ಬರೀ ಒಂದೇ ಸೆಲ್, ಇಲ್ಲಿ ನೋಡಿ ಭಾಳಷ್ಟು ಸೆಲ್ಗಳು ಸೇರೋಲ್ಲ, ಹಂಗೈತ್ಲ ಅವ. ಈ ಭಾಳಷ್ಟು ಸೆಲ್ಗಳು ಇರಲಿಲ್ಲ, ಒಂದೇ ಸೆಲ್ಲನ್ನು ಫ್ರೀಯಾಗಿ ವಾಟರ್ ನೋಡಿದ, ಹೌದಾ? ಆ ಒಂದೇ ಸೆಲ್ಲನ್ನು ಫ್ರೀಯಾಗಿ ವಾಟರ್ ಒಳಗೆ ತಂದು ನೋಡಿದ. ಅಂದ್ ಫಸ್ಟ್ ಯಾರು ಡಿಸ್ಕವರ್ ಮಾಡಿದ್ದು, ಲ್ಯೂ ವೆನ್ ಹುಕ್ ಇನ್ ದ ಇಯರ್ 1674 ಡಿಸ್ಕವರ್ಡ್ ದ ಫಸ್ಟ್ ಫ್ರೀ ಲಿವಿಂಗ್ ಸೆಲ್ ಇನ್ ದ ಪೌಂಡ್ ಫಾರ್ ದಿ ಫಸ್ಟ್ ಟೈಮ್. ಇಷ್ಟ ಆಯ್ತಾ? ನೆಕ್ಸ್ಟ್ ನೋಡಿ, ರಾಬರ್ಟ್ ಬ್ರೌನ್ ಅನ್ನೋ ಇನ್ನೊಬ್ಬ ವ್ಯಕ್ತಿ ಇನ್ ದ ಇಯರ್ 1831 ಡಿಸ್ಕವರ್ಡ್ ದ ನ್ಯೂಕ್ಲಿಯಸ್ ಇನ್ ದ ಸೆಲ್. ಈಗ ನಾವಿಲ್ಲಿ ಎಲ್ಲಿ ಸೆಲ್ ಒಳಗೆ ಏನು ನ್ಯೂಕ್ಲಿಯಸ್ ನೋಡತ್ತೀವಲ್ಲ, ಇದನ್ನ ಡಿಸ್ಕವರ್ ಮಾಡಿದ ಯಾರಂದ್ರೆ ರಾಬರ್ಟ್ ಬ್ರೌನ್. ಇದು ನಿಮ್ಗೆ ಗೊತ್ತಿರಲಿ, ರಾಬರ್ಟ್ ಹುಕ್ ಏನು ಮಾಡಿದ, ಬರೀ ಸೆಲ್ ಅಷ್ಟೇ ಕನ್ನಡದ. ಈ ಸೆಲ್ ಐತಲ್ಲ, ಈಗ ಇಲ್ಲಿ ನಿಮ್ಗೆ ಆನಿಯನ್ ಪೀಲ್ ಸೆಲ್ ತೋರಿಸತ್ತೆ, ಮತ್ತು ಎಲ್ಲ ಸೆಲ್ಗಳು ಇದು ಆನಿಯನ್ ಪೀಲ್ ಗತಿನೇ ಇರಲ್ಲ. ಎಲ್ಲ ಸೆಲ್ಗಳು ಕೆಲವೊಂದು ರೌಂಡ್ ಇರ್ತಾವೆ, ಹೌದಾ? ಬೇರೆ ಶೇಪ್ ಇರ್ತಾವೆ. ನಿಮ್ಗೆ ಇಲ್ಲಿ ತಿಳಿಲ್ಲ ಒಂದು ಕಾನ್ಸೆಪ್ಟ್ ಹೇಳತ್ತೀನಿ. ನೀವು ರಾಬರ್ಟ್ ಹುಕ್ ಸೆಲ್ಲನ್ನು ಡಿಸ್ಕವರ್ ಮಾಡಿದ. ಈ ಸೆಲ್ ಒಳಗಿರೋ ನ್ಯೂಕ್ಲಿಯಸನ್ನು ರಾಬರ್ಟ್ ಬ್ರೌನ್ ಡಿಸ್ಕವರ್ ಮಾಡಿದ, ಹೌದಾ? ರಾಬರ್ಟ್ ಬ್ರೌನ್ ಡಿಸ್ಕವರ್. ಮತ್ತು ಲ್ಯೂ ವೆನ್ ಹುಕ್ ಏನು ಡಿಸ್ಕವರ್ ಮಾಡಿದ, ಇವನು ಇತ್ಲ ಒಂದು ಸೆಲ್ಲನ್ನು ಬರೀ ಸೆಲ್ ಅಷ್ಟೇ ಡಿಸ್ಕವರ್ ಮಾಡಿದ. ಬರೀ ಸೆಲ್ ಅಂದರೆ ಫ್ರೀ ಲಿವಿಂಗ್ ಸೆಲ್. ಅಲ್ಲಿ ಬರೀ ಸಿಂಗಲ್ ಸೆಲ್ ಅಷ್ಟೇ ಐತೆ, ಅಂದರೆ ಯೂನಿಸೆಲ್ಯುಲಾರ್, ಇದು ಮಲ್ಟಿ ಸೆಲ್ಯುಲಾರ್, ಹೌದಾ? ನೀವು ಲ್ಯೂ ವೆನ್ ಹುಕ್ ಐತಲ್ಲ, ಪಾಂಡ್ ಒಳಗೆ ಕೆರೆ ಒಳಗೆ ಬರೀ ಒಂದು ಸಿಂಗಲ್ ಸೆಲ್ ಇರೋ ಆರ್ಗನಿಸಮ್ನ, ಅಂದರೆ ಸಿಂಗಲ್ ಸೆಲ್ ಇರೋನು ಒಟ್ಟು ಮೈಕ್ರೋ ಆರ್ಗನಿಸಮ್ನ ಡಿಸ್ಕವರ್ ಮಾಡಿದ ಅಂತ ಹೇಳ್ಬೋದು. ನೆಕ್ಸ್ಟ್ ರಾಬರ್ಟ್ ಬ್ರೌನ್ ಏನು ಮಾಡಿದ, ನ್ಯೂಕ್ಲಿಯಸನ್ನು ಕಂಡುಹಿಡಿದ. ಯಾವಾಗ? 1831 ಒಳಗೆ. ನೆಕ್ಸ್ಟ್ ನೋಡಿ, ಇನ್ ದ ಇಯರ್ 1839 ಪುರ್ಕಿಂಜಿ ಅಬ್ಸರ್ವ್ಡ್ ಎ ಫ್ಲೂಯಿಡ್ ಲೈಕ್ ಸಬ್ಸ್ಟೆನ್ಸಸ್ ಆಫ್ ದ ಸೆಲ್ ಆ್ಯಂಡ್ ಕಾಯಿನ್ಡ್ ದ ಟರ್ಮ್ಡ್ ಆ್ಯಸ್ ಪ್ರೋಟೋಪ್ಲಾಸ್ಟ್. ಇವು ಐತಲ್ಲ, ರಾಬರ್ಟ್ ಬ್ರೌನ ನ್ಯೂಕ್ಲಿಯಸ್ ಕಂಡುಹಿಡಿದ, ಸೆಲ್ಲನ್ನು ಕಂಡುಹಿಡಿದ ರಾಬರ್ಟ್ ಹುಕ್, ಹೌದಾ? ಈಗ ಸೈಡ್ ಏನು ನಾವು ಫ್ಲೂಯಿಡ್ ಗತೆ ಸಬ್ಸ್ಟೆನ್ಸ್ ಐತಲ್ಲ, ಹೌದಾ? ಫ್ಲೂಯಿಡ್ ಗತೆ ಲಿಕ್ವಿಡ್ ಐತಲ್ಲ, ಅದನ್ನ ಯಾರು ಕಂಡುಹಿಡಿದಾನಂದ್ರೆ ಪುರ್ಕಿಂಜಿ ಅಂತ ಕಂಡುಹಿಡಿದ, ಹೌದಾ? ಅವು ಕಂಡುಹಿಡಿದ ಅದಕ್ಕೊಂದು ಕಾಯಿನ್ಡ್ ದ ಟರ್ಮ್, ಕಾಯಿನ್ಡ್ ಅಂದ್ರೆ ಅದಕ್ಕೊಂದು ಹೆಸರು ಕೊಟ್ಟ, ಹೌದಾ? ಕಾಯಿನ್ಡ್ ದ ಟರ್ಮ್, ಅದಕ್ಕೊಂದು ಪದ ಕೊಟ್ಟ, ಅದೇನಂದ್ರೆ ಪ್ರೋಟೋಪ್ಲಾಸಮ್. ಮತ್ತು ಇನ್ನೊಂದು ಇಲ್ಲಿ ಮತ್ತು ನೀವು ಸೈಟೋಪ್ಲಾಸಮ್ ಅಂತ ಬರ್ದಿರಲ್ರಿ ಅಂತ. ಪ್ರೋಟೋಪ್ಲಾಸಮು ಸೈಟೋಪ್ಲಾಸಮ್ಗೆ ಏನು ಡಿಫ್ರೆನ್ಸ್ ಅಂದ್ರೆ, ಸಿಂಪಲ್ಲಾಗಿ
ಅವಾಗ ಇನಿಷಿಯಲ್ ಆಗಿ ಪ್ರೋಟೋಪ್ಲಾಸಮ್ ಅಂತ ಹೆಸರು ಕೊಟ್ರೆ, ಅಷ್ಟು ಗೊತ್ತು ನೆನ್ಪಿಟ್ಕೋರಿ. ಅದನ್ನ ಯಾರು ಕೊಟ್ರ ಅಂದ್ರೆ ಇಲ್ಲಿ ಐತೆ ನೋಡಿ, ಪುರ್ಕಿಂಜನು 1839 ಒಳಗೆ ಆ ಟರ್ಮ್ ಕಾಯಿಂಡ್ ದ ಟರ್ಮ್ ಅಂದ್ರೆ ಅದಕ್ಕೊಂದು ಹೆಸರು ಕೊಟ್ಟ ಪದ. ಇಲ್ಲಿ ನೋಡ್ರಿ, ಇಲ್ಲಿ ಸೈಟೋಪ್ಲಾಸಮ್ ಮತ್ತು ಪ್ರೋಟೋಪ್ಲಾಸಮ್ಗೆ ಏನು ಡಿಫ್ರೆನ್ಸ್ ಅಂತ ನೋಡ್ರಿ. ಯಾವುದೋ ಒಂದು ಸೆಲ್ ತೊಗೊರಿ, ಇದು ಅಂತಲ್ಲ, ಯಾವ್ದಾರು ಒಂದು ತೊಗೊರಿ, ರೌಂಡ್ ತೊಗೊರಿ. ಆಯ್ತಾ, ಈ ಸೆಲ್ ಹೌದಾ, ಈ ಸೆಲ್ ನಡುವೆ ನ್ಯೂಕ್ಲಿಯಸ್ ಐತಿ ಹೌದಾ, ಇದರೊಳಗೆ ಒಂದು ಫ್ಲೂಯಿಡ್ ಲೈಕ್ ಸಬ್ಸ್ಟೆನ್ಸ್ ಐತಿ, ಇದಕ್ಕೆ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಇದು ಪೂರ ಏನಿದು ಸೆಲ್ ಹೌದಾ, ಇದು ಪೂರ ಏನಿದೊಂದು ಸೆಲ್. ಈ ಹೊರಗೆ ಸೆಲ್ಲಿಗೊಂದು ಕವರಿಂಗ್ ಇರ್ತೈತಿ, ಯಾವುದದು ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಈ ಸೆಲ್ ಮೆಂಬ್ರೇನ್ ಹೊರಗೆ ಮತ್ತೊಂದು ಪ್ರೊಟೆಕ್ಟಿವ್ ಲೇಯರ್ ಇರ್ತೈತಿ, ಯಾವುದದು ಸೆಲ್ ವಾಲ್. ಈ ಸೆಲ್ ವಾಲ್ ಯಾವಾಗಲೂ ಪ್ಲಾಂಟ್ ಒಳಗೆ ಅಷ್ಟೇ ಇರ್ತೈತಿ, ಎನಿಮಲ್ಸ್ ಒಳಗೆ ಇರೋದಿಲ್ಲ ಸೆಲ್ ವಾಲ್. ಎನಿಮಲ್ಸಿಗೆ ಲಾಸ್ಟ್ ಸೆಲ್ ಮೆಂಬ್ರೇನ್ ಅಷ್ಟೇ ಇರ್ತೈತಿ. ನಾನು ನಿಮ್ಗೆ ಓವರ್ ಆಲ್ ಆಗಿ ಕಾನ್ಸೆಪ್ಟ್ ಹೇಳೋದ್ರಿಂದ ಎಲ್ಲ ಹೇಳತ್ತೀನಿ. ಸೆಲ್ ಮೆಂಬ್ರೇನ್ ಆದಮೇಲೆ ಸೆಲ್ ವಾಲ್ ಇರ್ತೈತೆ ಹೊರಗೆ ಹೌದಾ. ಎನಿಮಲ್ಸಿಗೆ ಬರೀ ಸೆಲ್ ಮೆಂಬ್ರೇನ್ ಅಷ್ಟೇ ಅಲ್ಲ, ಅಷ್ಟು ಸೆಲ್ ವಾಲ್ ಇರೋದಿಲ್ಲ. ಪ್ಲಾಂಟಿಗೆ ಸೆಲ್ ಮೆಂಬ್ರೇನ್ ಆದಮೇಲೆ ಸೆಲ್ ವಾಲ್ ಇರ್ತೈತೆ, ಅರ್ಥಾಯ್ತಾ. ಇದು ನಡುವಿಂದು ನ್ಯೂಕ್ಲಿಯಸ್, ಇಷ್ಟು ಗೊತ್ತಿರಲಿ. ಇಲ್ಲಿ ನ್ಯೂಕ್ಲಿಯಸ್, ಇದು ಸೈಟೋಪ್ಲಾಸಮ್ ಲಿಕ್ವಿಡ್ ಗತಿ. ಇಲ್ಲಿ ಈ ಸೈಟೋಪ್ಲಾಸಮ್ ಪ್ಲಸ್ ಈ ನ್ಯೂಕ್ಲಿಯಸ್ ಇವೆರಡೂ ಸೇರಿದ್ರೆ ನಾವು ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ, ಅರ್ಥ ಆಯ್ತಾ. ಈಗ ಹೆಂಗೆ ಮುಖದಾಗ ಕಣ್ಣು ಮೂಗು ಬಾಯಿ ಇವೆಲ್ಲ ಸೇರಿದ್ರೆ ಮುಖ ಅಂತ ಫೇಸ್ ಅಂತ ಕರಿತೀವಲ್ಲ, ಹಂಗೆ ಐತಲ್ಲ ಈ ಸೈಟೋಪ್ಲಾಸಮ್. ಆಮೇಲೆ ಇದ್ರೊಳಗೆ ಸೆಂಟ್ರ್ ಒಳಗೆ ನ್ಯೂಕ್ಲಿಯಸ್ ಇರಲಿ ಅಥವಾ ವ್ಯಾಕ್ಯೂಲ್ ಇರಲಿ, ಏನೇ ಇರಲಿ, ಇವನ್ನೆಲ್ಲ ಸೇರಿ ನಾವು ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ, ಅರ್ಥ ಆಯ್ತಾ. ಮತ್ತು ಪ್ರೋಟೋಪ್ಲಾಸ್ಟ್ ಅಂದ್ರೆ ಏನೋ, ಪ್ರೋಟೋಪ್ಲಾಸ್ಟ್ ಅಂದ್ರೆ ಸಿಂಪಲ್ಲಾಗಿ ಯಾವುದೇ ಒಂದಕ್ಕೆ ಸೆಲ್ ಮೆಂಬ್ರೇನ್ ಇರಲಿಲ್ಲ ಅಂದ್ರೆ, ಸೆಲ್ ವಾಲ್ ಇರಲಿಲ್ಲ ಅಂದ್ರೆ ಅದು ಪ್ರೋಟೋಪ್ಲಾಸ್ಟ್ ಅಂತ ಕರಿಬೋದು ಸಿಂಪಲ್ಲಾಗಿ. ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಕಾನ್ಸೆಪ್ಟ್. ಅರ್ಥ ಆಗ್ಲಿಕ್ಕಂದ್ರೆ ಇನ್ನೊಂದು ಸಲ ವೀಡಿಯೋ ನೋಡಿರಿ, ನಿಮ್ಗೆ ಅರ್ಥ ಆಕತಿ. ನಿಮಗೇನೋ ನಮ್ಮ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮೇನಾಗಿ ಆಲ್ಮೋಸ್ಟ್ ಆಲ್ ಭಾಳ ಜನ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ, ಬರೀ ವೀಡಿಯೋ ನೋಡ್ತೀರಿ. ಸಬ್ಸ್ಕ್ರೈಬ್ ಮಾಡಿರಿ.